ಕುಶಾಲನಾಮಧೇಯಸ್ಯ ಸಹ ಕುಟುಂಬೇನ ವರ್ಗೇಣ ಏವಂ ವಿಶೇಷಣ ದರ್ಶನಾಮಧೇಯಸ್ಯ ದೇವರ ದೋಷಾವ್ರಯಾತ. ಅವರು ಅರ್ಚಕರು ಕೇಳಿದಾಗ ಅವರ ಅಮ್ಮ ಹೇಳ್ತಾರೆ ಯಾರ ಹೆಸರಲ್ಲಿ ಅರ್ಚನೆ ಮಾಡೋಣ ಅಂತ ಕೇಳ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ದರ್ಶನ್ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಂತ. ಸೊ ಮತ್ತೆ ಇಲ್ಲಿ ದರ್ಶನ್ ಅವ್ರನ್ನ ನಾನಿನ್ನ ಬಿಡಲಾರೆ ಅನ್ನೋ ಥರ ಮತ್ತೆ ಅವ್ರ ಹಿಂದೆನೇ ಬೆಂದು ಬಿಡದ ಪೆಡಂಬೂತು ಥರ ಅವರು ಹಿಂದೆ ಬಿದ್ದಿದ್ದಾರೆ. ನಾನಿನ್ನ ಬಿಡಲಾರೆ ಅನ್ನೋ ಒಂದು ಸಾಂಗು ಈಗ ನನಗೆ ನೆನಪಿಗೆ ಬರ್ತಾ ಇದೆ. ಯಾಕೆ ಅಂತ ಅಂದರೆ ಇವತ್ತು ಪವಿತ್ರ ಗೌಡ ಅವರು ಬೇಲಿಂದ ಅಂದರೆ ಜೈಲಿಂದ ಹೊರಗಡೆ ಬಂದರು. ಶುಕ್ರವಾರನೇ ಅವರಿಗೆ ಬೇಲ್ ಸಿಕ್ಕಿತ್ತು. ಅದ್ರ ಜೊತೆಗೆ 7 ಜನ ಏನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಗಳಿದ್ರು, ಅಂದರೆ ದರ್ಶನ್ ಅವರು ಸೇರಿದಂತೆ ಅಷ್ಟು ಜನಕ್ಕೆ ಬೇಲಾಗಿತ್ತು. ಇವತ್ತು ಪವಿತ್ರ ಗೌಡವರು ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದರು. ಸೊ ಬಂದ ಕೂಡಲೇ ಅವರು ಒಂದು ಮಾಧ್ಯಮಕ್ಕೆ ಒಂದು ಕಿರುನಗೆಯನ್ನು ಕೊಟ್ಟು ಒಂದು ಕೆಲಸವನ್ನು ಮಾಡಿದ್ರು. ಏನಪ್ಪ ಅಂತ ಅಂದರೆ ಅವರು ಟೆಂಪಲ್ಗೆ ಹೋದರು. ಅಂದರೆ ಯೂಶ್ವಲಿ ಯಾರೇ ಒಂದು ಕಷ್ಟದಿಂದ ಬಂದಾಗ ಒಂದು ಟೆಂಪಲ್ ಹೋಗಿ ಅವರ ಕಷ್ಟಗಳೆಲ್ಲ ಬಗೆಹರಿಲಿ, ಮುಂದೆ ಒಂದು ಒಳ್ಳೇದಾಗಲಿ, ನಮ್ಮ ಜೀವನ ಸುಖಕರವಾಗಿರಲಿ ಅಂತ ಬೇಡ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈಕೆ ಮಾಡಿದ್ದೇನಪ್ಪ ಅಂತಂದರೆ ಮತ್ತೆ ಹಳೆಯ ಚಾಳಿಯನ್ನು ಮತ್ತೆ ಮುಂದುವರಿಸ್ಕೊಂಡ್ರು. ಏನಂದರೆ ಬಂದ ತಕ್ಷಣ ಒಂದು ಟೆಂಪಲ್ಗೆ ಹೋಗಿ ವಜ್ರಮುನೇಶ್ವರಿ ಟೆಂಪಲ್ಗೆ ಹೋದರು. ವಜ್ರಮುನೇಶ್ವರಿ ಟೆಂಪಲ್ಗೆ ಹೋಗಿ ಅರ್ಚನೆ ಮಾಡಿಸುವಾಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಎಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತೀವಿ. ಸೊ ದೃಶ್ಯದಲ್ಲಿ ಗಮನಿಸಿದಾಗ ಆ ವಜ್ರಮುನೇಶ್ವರಿ ಟೆಂಪಲ್ ಹತ್ರ ಅರ್ಚಕರು ಕೇಳ್ತಾರೆ, ನಿಮಗೆ ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಕೇಳ್ತಾರೆ. ಯೂಶ್ವಲಿ ಏನು ಹೇಳಬೇಕಪ್ಪ ಅಂದರೆ ಇವರು ಕ್ಯಾಮ್ರಾ ಇದ್ದಿದ್ದಕ್ಕೆ ಆ ಥರ ಸ್ಟ್ರಾಟಜಿ ಮಾಡಿದ್ರು ಅಥವಾ ಸ್ವಇಚ್ಛೆಯಿಂದಲೇ ಮಾಡಿದ್ರು ಅದು ಗೊತ್ತಿಲ್ಲ. ಅವರ ಡ್ರಾಮಾ ಅವ್ರಿಗೆ ಅಷ್ಟೇ ಗೊತ್ತಾಗುತ್ತೆ, ನಾವೇನು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಬಟ್ ಅವರು ಅರ್ಚಕರು ಕೇಳಿದಾಗ ಅವರ ಅಮ್ಮ ಹೇಳ್ತಾರೆ ಯಾರ ಹೆಸರಲ್ಲಿ ಅರ್ಚನೆ ಮಾಡೋಣ ಅಂತ ಕೇಳ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ದರ್ಶನ್ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಂತ. ಸೊ ಮತ್ತೆ ಇಲ್ಲಿ ದರ್ಶನ್ ಅವ್ರನ್ನ ನಾನಿನ್ನ ಬಿಡಲಾರೆ ಅನ್ನೋ ಥರ ಮತ್ತೆ ಅವ್ರ ಹಿಂದೆನೇ ಬೆಂದು ಬಿಡದ ಪೆಡಂಬೂತು ಥರ ಅವರು ಹಿಂದೆ ಬಿದ್ದಿದ್ದಾರೆ. ಸೊ ಇದರಿಂದ ಇಷ್ಟೆಲ್ಲ ದರ್ಶನ್ ಅಭಿಮಾನಿಗಳು, ದರ್ಶನ್ ಅವರ ಫ್ಯಾಮಿಲಿ ಇಷ್ಟೆಲ್ಲ ಸಫರ್ ಮಾಡ್ತಿದ್ದು, ಇಷ್ಟೆಲ್ಲ ತೊಂದರೆಗೀಡಾಗಿದ್ದು ಈಕೆಯಿಂದಾನೆ, ಈಕೆಯ ಗೆಳೆತನದಿಂದಲೇ. ಸೊ ಮತ್ತೆ ಈಗ ದರ್ಶನ್ ಅವರು ನೆಮ್ಮದಿಯಾಗಿ ಅವ್ರದ್ದೊಂದು ಬೇಲ್ನ ತಗೊಂಡು ಅವ್ರಿಗೋಸ್ಕರ ಹೋರಾಡಿದಂತಹ ಧರ್ಮಪತ್ನಿ ಏನು ವಿಜಯಲಕ್ಷ್ಮಿ ಅವರು ಎಷ್ಟೋ ದೇವಸ್ಥಾನಗಳನ್ನು ಸುತ್ತಿದ್ದಾರೆ, ಎಷ್ಟೋ ಕಾನೂನು ಪ್ರಕ್ರಿಯೆಯಲ್ಲಿ ಹೋರಾಟ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ತನ್ನ ಗಂಡನನ್ನು ಹೇಗಾದರೂ ಮಾಡಿ ಬಿಡಿಸ್ಕೊಂಡು ಬರಲೇಬೇಕು ಅಂತ ಶ್ರಮಪಟ್ಟು ಆಕೆ ಒಂದು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಇಡೀ ಕರ್ನಾಟಕವೇ ಮೆಚ್ಚುವಂತಹ ಹೆಣ್ಣು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಎಂಥ ಕಷ್ಟ ಇದ್ರೂ, ಯಾಕೆಂದರೆ ಅವ್ರಿಗೂ ದರ್ಶನ್ ಅವ್ರಿಗೂ ಕೆಲವೊಂದು ಮನಸ್ತಾಪಗಳು ಇದ್ದರೂ ಸಹ ಇಂತಹ ಸಮಯದಲ್ಲಿ ನನ್ನ ಗಂಡನ ಕೈ ಬಿಟ್ಟರೆ ಇದು ತುಂಬ ಕೈಮೀರಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲೇ ಅವರು ಕಷ್ಟಪಟ್ಟು ತುಂಬ ಲಾಯರ್ಗಳನ್ನ ಕನ್ವಿನ್ಸ್ ಮಾಡಿ ಈ ಕೇಸಿಂದ ಹೇಗಾದರೂ ಮಾಡಿ ದರ್ಶನ್ ಅವ್ರನ್ನ ಬಚಾವ್ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ದೇವರ ಆಶೀರ್ವಾದ ತಗೊಂಡು ಎಲ್ಲ ದೇವರುಗಳನ್ನು ಸುತ್ತಾಡಿ ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಸಹ ದೇವಸ್ಥಾನಗಳನ್ನು ಸುತ್ತಾಡಿ ಕಷ್ಟಪಟ್ಟು ಈಕೆ ದರ್ಶನ್ ಅವ್ರಿಗೆ ಬೇಲ್ ಕೊಡಿಸಿದ್ರು. ಸೊ ದರ್ಶನ್ ಅವ್ರಿಗೆ ಬೇಲ್ ಕೊಡಿಸಿದ್ದ ನಂತರವೇ ಮರುದಿನವೇ ಈಕೆಗೂ ಬೇಲ್ ಅಂದರೆ ಈಕೆ ರಿಲೀಸ್ ಆದರು. ಈಕೆ ರಿಲೀಸ್ ಆಗಿ ಮಾಡಿದ್ದೇನಪ್ಪ ಅಂತಂದರೆ ಮತ್ತೆ ಅದೇ ಚಾಳಿ, ಅದೇನೋ ಕೆಲವೊಂದು ಗಾದೆ ಇದೆ, ಉಟ್ರು ಗುಣ ಸುಟ್ರು ಹೋಗಲ್ಲ ಅನ್ನೋ ಗಾದೆ ಈಗ ಎಲ್ಲರಿಗೂ ನೆನಪಾಗ್ತಿದೆ. ಈಕೆ ಆಯಿತು ಈಗೇನು ಕಷ್ಟದಿಂದ ಬಂದಿದ್ದೀನಿ, ಆಯಿತು ನಾನು ಮುಂದೆ ಕಷ್ಟ ಆಗೋದು ಬೇಡ, ಆಮೇಲೆ ನೋಡೋಣ ಅಂತ ಇರ್ಬೋದಿತ್ತು. ಬಟ್ ಇಲ್ಲಿ ಕ್ಯಾಮ್ರಾ ಇದೆ, ಇದು ಹೆಂಗಿದ್ರು ವೈರಲ್ ಆಗಲಿ, ಇದೊಂದಿಷ್ಟು ಸುದ್ದಿಗಳಾಗಲಿ, ಮತ್ತೆ ನನಗೆ ದರ್ಶನ್ ಅವ್ರ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಕೊಳ್ಳೋ ಉದ್ದೇಶದಿಂದಲೋ ಏನೋ ಗೊತ್ತಿಲ್ಲ, ಮತ್ತೆ ಅದೇ ಚಾಳಿಯನ್ನು ಹಿಡಿದಿದ್ದಾರೆ. ಇದರಿಂದ ಎಚ್ಚೆತ್ಕೋಬೇಕಾಗುತ್ತೆ. ಈಕೆಯ ಮೂಮೆಂಟ್ಸ್ ನೋಡಿದ್ರೆ, ಅಂದರೆ ಈಕೆಯ ಈ ವರ್ತನೆಯನ್ನು ನೋಡಿದ್ರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಅಥವಾ ಇವತ್ತೇ ದರ್ಶನ್ ಅವ್ರಿಗೆ ಕರೆ ಮಾಡಬಹುದು ಅನ್ನೋ ಒಂದು ಊಹೆನೂ ಮಾಡ್ಬೋದು. ಸೊ ಕಾದು ನೋಡೋಣ ಏನು ಇವರ ನಡೆ ಅಂತ. ಇನ್ನು ಮುಂದೆ ಆದರೂ ದರ್ಶನ್ ಅವರು ತನ್ನ ಫ್ಯಾಮಿಲಿ, ತನ್ನ ಬದುಕು, ನನ್ನ ಸೆಲೆಬ್ರಿಟಿಗಳು ಅಂತ ಏನಿದ್ದಾರೋ ಅವರ ಸೆಲೆಬ್ರಿಟಿಗಳ ಅವ್ರನ್ನ ಪ್ರೀತಿಸುವಂಥ ಜನಗಳೇನಿದ್ರು ಅವ್ರಿಗೋಸ್ಕರ ಬದುಕಲಿ ಅಂತ ನೀವು ಬೇಡ್ಕೊಳ್ಳೋಣ. ಸೊ ಆದಷ್ಟು ಒಳ್ಳೆಯದಾಗಲಿ. ಈ ಬೆಳವಣಿಗೆ ಏನೆಲ್ಲ ಆಗುತ್ತೆ ಮುಂದೆ ಕಾದು ನೋಡೋಣ. ಸೊ ನೋಡ್ತಾ ಇರಿ ಪಬ್ಲಿಕ್ ಚಾಯ್ಸ್ ಕನ್ನಡ.